Road side ಅಲ್ಲಿ DJ songs, I will dance. Dance DJ. ಪ್ರಸಾದ ಡೈಲಿ ಪ್ರಸಾದ ಸಿಗುತ್ತೆ. ಗಣೇಶ ಚತುರ್ಥಿ ಅಂದ್ರೆ ಲಾಸ್ಟ್ ಡೇ ಎಲ್ಲರೂ ಟೈಟ್ ಆಗೋದಂತ ಹೆವಿ ಜ್ಞಾಪನ ಇರುತ್ತೆ. ಫುಲ್ ಟೈಟ್ ಆಗಿರ್ತಾರೆ. ಮತ್ತೆ ಚಿಕ್ಕೆರೆಗೆ ಬಿದ್ದ ದೊಡ್ಡ ಕೆರೆಗೆ ಗೆದ್ದ, ಗಣೇಶ ಬಂದ ಕಾಯಿ ಕಸರದಿಂದ ಚಿಕ್ಕೆರೆ ಬಿದ್ದ ದೊಡ್ಡ ಕೆರೆ ಗೆದ್ದ. ಟಾಪರ್ ಆಗೋ ಆಸೆ ಇದೆ, ಅದಕ್ಕೆ ಸ್ವಲ್ಪ ವಿದ್ಯಾ ಬುದ್ಧಿ ಎಲ್ಲ ನೆನ್ಪಿಕೊಳ್ಳೋದಕ್ಕೆಲ್ಲ ಕೊಟ್ರೆ ಸಾಕು. ಹೆಣ್ಮಗು ಟಾಪರ್. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಿಸ್ಟರ್ ಎಮ್ ಸಿ ಯುಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಇದ್ದೀನಿ. ಮತ್ತೊಮ್ಮೆ ವೆಲ್ಕಮ್ ಟು ಮಿಸ್ಟರ್ ಎಮ್ ಸಿ ಯುಗೆ. ಮೊಟ್ಟ ಮೊದಲನಾಗಿ 2024ನೇ ವರ್ಷದ ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ. 2024ನೇ ವರ್ಷದಲ್ಲಿ ಗಣೇಶ ಎಲ್ರಿಗೂ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಗಣೇಶನ ಬೇಡ್ಕೊಳ್ಳೋಣ. ಅದೇ ಥರ ನಾನು ಹೋಗಿ ನಮ್ಮ ಮಹಾಜನತೆ ಹತ್ರ ಗಣೇಶ ಚತುರ್ಥಿ ಬಗ್ಗೆ ಕೆಲವು ಪ್ರಶ್ನೆಗಳು ಮಾಡಿದೆ. ಆ ಪ್ರಶ್ನೆಗಳಿಗೆ ನಮ್ಮ ಮಹಾಜನತೆ ಎಲ್ಲ ಏನೇನು ಉತ್ತರ ಕೊಟ್ಟಿದ್ದಾರೆ, ನಾನು ಏನೇನೆಲ್ಲ ಪ್ರಶ್ನೆ ಮಾಡಿದೆ ಅನ್ನೋದು ವಿಡಿಯೋ ಕೊನೆವರೆಗೂ ನೋಡ್ಕೊಂಬನ್ನಿ, ಇಲ್ಲಿ ಸ್ಕಿಪ್ ಮಾಡಿ, ತುಂಬ ಎಂಜಾಯ್ ಮಾಡ್ತಾರೆ ವಿಡಿಯೋನ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನನಗೂ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡಬೇಕಂತ ಇಷ್ಟ ಆಗುತ್ತೆ. ಸೊ ತುಂಬ ಮಾತಾಡಿದ್ರೆ ಬೋರ್ ಹೊಡೆಯುತ್ತೆ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ. 2024 ಅಲ್ಲಿ ಗಣೇಶ ಚತುರ್ಥಿ ಯಾವ ಬ್ರೋ? ಏಪ್ರಿಲ್ 7 ಸೆಪ್ಟೆಂಬರ್ 7 ಅಲ್ಲ. ಗಣೇಶ ಚತುರ್ಥಿ ಅಂದ್ರೆ ನಿಮ್ಗೆ ನೆನಪಾಗೋ ವಿಷಯಗಳು? ತಮಟೆ 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 ಯಾಕಂದ್ರೆ ಕಾಲೇಜಲ್ಲಿ ರಜೆ ಸಿಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಲೇಜಲ್ಲಿ ರಜಾ ಸಿಗುತ್ತೆ, ತಮಟೆ ನೆನಪಾಗುತ್ತೆ ನಿಮ್ಗೆ. ರೋಡ್ ಸೈಡ್ ಅಲ್ಲಿ DJ songs, I will dance. ಡ್ಯಾನ್ಸ್ DJ. ಪ್ರಸಾದ ಡೈಲಿ ಪ್ರಸಾದ ಸಿಗುತ್ತೆ. ಒಂಥರ ಖುಷಿ, ಅದು ಪ್ರಸಾದ ಕೊಡ್ತಾರೆ ಲೈನಲ್ಲಿ ನಿಂತ್ಕೊಂಡು ತಗೊಳ್ಳೋದು ಖುಷಿ. ಯಾ ನಿಮಗೂ ಡ್ರಮ್ ಸೆಟ್ಸ್ ಡ್ಯಾನ್ಸ್ ಮಾಡಲ್ಲ, ಆದ್ರೆ ಖುಷಿ ಆಗುತ್ತೆ. ಅದು ಒಳಗಡೆ ಬಂದ್ಬಿಡುತ್ತೆ ಆಚೆ. ಓಕೆ. ಕಡುಬು ತಿನ್ನೋದು. ಗಣೇಶ ಫೆಸ್ಟಿವಲ್ ಟಮಟೆ ಬಿಟ್ಸ್ ಡ್ಯಾನ್ಸಿಂಗ್. ಟಮಟೆ ಬಿಟ್ಸ್ ಚೆನ್ನಾಗಿ ಡ್ಯಾನ್ಸ್ ಆಡೋದು ಅಷ್ಟೇ. ಪ್ರತಿಯೊಬ್ಬರಿಗೂ ಅದು ಜ್ಞಾನ ಬರುತ್ತೆ. ಗಣೇಶ ಚತುರ್ಥಿ ಅಂದ್ರೆ ಟಮಟೆ ಸೌಂಡು, ಬೀಟ್ಸ್, ಡ್ಯಾನ್ಸ್ ಸೌಂಡು. ಓಕೆನಾ? ಸೊ ಓಕೆ. ಗಣೇಶ ಚತುರ್ಥಿ ಅಂದ್ರೆ ಲಾಸ್ಟ್ ಡೇ ಎಲ್ಲರೂ ಟೈಟ್ ಆಗೋದಂತ ಹೆವಿ ಜ್ಞಾಪನ ಇರುತ್ತೆ. ಫುಲ್ ಟೈಟ್ ಆಗಿರ್ತಾರೆ. ಏನು ಎಲ್ಲೆಲ್ಲಿ ಬಿದ್ದಿರ್ತಾರೋ, ಎಲ್ಲೆಲ್ಲಿ ಎದ್ದೊಳ್ತಾರೋ, ಒಟ್ಟಿನಲ್ಲಿ ಮನೆಗೆ ಹೋಗಿ ಸೇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಗಣೇಶನ್ ಒಂದ್ ಬಿಟ್ಟಿರ್ತಾರೆ ಕರೆಕ್ಟ್ ಆಗಿ. ಹುಷಾರ ಬಿಡ್ಬೇಕು. ಸೊ ಇಯರ್ಲಿ ಗಣೇಶ ಬಿಡೋ ತುಂಬಾ ಜನ ಸೋತೋಗ್ಬಿಡ್ತಾರೆ. ಸೊ ಕೇರ್ಫುಲ್ ಆಗಿ ಬಿಡ್ಬೇಕು ಬಿಡುವಾಗ, ಅದೊಂದು ಜ್ಞಾಪಕ ಇಟ್ಕೋಬೇಕು. ಸೊ ಓಕೆ. ಟೈಟ್ ಆಗಿರೋರು ಹೋದ್ರು ಅಂತಾನೆ ನೀರೊಳಗೆ ಇಳಿದ್ರೆ ಅದು ಕನ್ಫರ್ಮ್. ಸೊ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಕಲೆಕ್ಷನ್ ಮಾಡಿದ್ದೀರಾ ಗಣೇಶನ್ಗೆ? ಅಂದ್ರೆ ಕಲೆಕ್ಷನ್ ಬಸ್ಸಿಗೆಲ್ಲ ಅಡ್ಡ ಹಾಕೋದು, ಇದು ಏನದು ರೋಪ್ ಇಟ್ಕೊಂಡು ಅಡ್ಡ ಹಾಕ್ತೀವಿ ರೋಡಲ್ಲಿ, ಅದು ಇದು ನೆನಪು ಚೆನ್ನಾಗಿದೆ. ಅದೆಲ್ಲ ಚೆನ್ನಾಗಿದೆ. ಅಷ್ಟೇ. ನಿಮ್ಗೆ ಏನು ನೆನಪಾಗುತ್ತೆ? ನಮಗೆ ಕಡುಬು ನೆನಪಾಗುತ್ತೆ, ಮತ್ತೆ ಗಣೇಶ ಸ್ಟೋರೀಸ್ ಕಡುಬು ನೆನಪಾಗುತ್ತೆ. ಓಕೆ. ನಿಮಗೆ? ಗಣೇಶ ಹಬ್ಬ ಅಂದರೆ ಫಸ್ಟ್ ಬರೋದು ಪಟ್ಟಿ ಅಂದರೆ ಚಂದ ಅಂತೀವಲ್ಲ. ಸೊ 1 ವೀಕ್ 10 ಡೇಸ್ ಬಿಫೋರ್ ಮಾಡೋದು, ರೋಡಲ್ಲಿ ಅಲ್ಲೆಲ್ಲಿ ಅಡ್ಡಾಡೋದು. ಆ ಟೈಮಲ್ಲೆಲ್ಲ ಪೊಲೀಸರ್ಸ್ ಎಲ್ಲರೂ ಬರ್ತಾರೆ, ಹಂಗೆ ತಪ್ಸ್ಕೊಂಡು ಹೋಗೋದು, ಅದೊಂದು ನೆನಪಿದೆ. ಮತ್ತು ಗಣೇಶ ಬಂದಾಗ ಕೂಡ್ಸೋದು, ಮತ್ತು ನೈಟೆಲ್ಲ ಪ್ರಸಾದ ಅರೇಂಜ್ ಮಾಡೋದು, ತಿನ್ನೋದು. ಸೊ ಇದೆ. ಸೂಪರ್. ನಿಮಗೂ? ಈ ಸರಿ ಇಲ್ಲಿದ್ದೀವಿ, ಇಲ್ಲಾದ್ರೆ ಮನೇಲಿ ಇರ್ತಿದ್ವಿ ಯಾವಾಗಲೂ. ತಮ್ಮ ತಂಗಿ ಮಮ್ಮಿ ಪಪ್ಪ ಫ್ಯಾಮಿಲಿ ಜೊತೆ ಚೆನ್ನಾಗಿ ಡೆಕೋರೇಷನ್ ಮಾಡಿ. ಓಕೆ. ಎಲ್ಲಿಂದ ಬರ್ತಿರೋದು ನೀವು? ನಾವು ಬೀದರಿಂದ ಬಂದಿದ್ದೀವಿ. ಎಲ್ಲಿಂದ? ಬೀದರ್. ಅದು ಕರ್ನಾಟಕನ? ಎಲ್ಲಿ? ಕರ್ನಾಟಕನ. ಅಮ್ಮ ಬೀದರ್. ನೆಕ್ಸ್ಟ್ ಎಲ್ಲರೂ ಆನ್ಸರ್ ಮಾಡಬೇಕು. ಓಕೆ ಫೈನ್. ಗೊತ್ತಿದ್ದು ಗೊತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು. 2024 ಅಲ್ಲಿ ಗಣೇಶ ಚತುರ್ಥಿ ಬರುತ್ತೆ. ಟಮಟೆ ಬೀಟ್ಸು ಎಲ್ಲ ಎಂಜಾಯ್ ಮಾಡ್ತೀವಿ, ಕಡುಬು ತಿಂತೀವಿ, ಒಬ್ಬಟ್ಟು ತಿಂತೀವಿ, ಸ್ವೀಟ್ಸ್ ಎಲ್ಲ ತಿಂತೀವಿ ಅಲ್ಲ. ಓಕೆ. ಸೊ ಗಣೇಶನ್ ಬೇಡ್ಕೋಬೇಕು ನಮ್ಗಿದು ಅಂತಂದ್ರೆ ಏನ್ ಬೇಡ್ಕೊಂತಾರೆ 2024 ಅಲ್ಲಿ? ಲೈಫಲ್ಲಿ ಚೆನ್ನಾಗಿ ಸೆಟಲ್ ಆಗಬೇಕು, ದುಡ್ಡು ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಷ್ಟೇ. ಬೇರೆಯವ್ರ ಹತ್ರ ಕೈ ಚಾಚೋದು ಅದೆಲ್ಲ ಮಾಡಂಗಿಲ್ಲ. ನಾನು ವಿಶ್ವಾಸನೆ ಬೇಡ್ಕೋತೇನೆ, ಅದಕ್ಕೆ ಶಕ್ತಿ ಕೊಡಬೇಕು ದೇವರು. ನಮ್ಗೆ ಶಕ್ತಿ ಕೊಡ್ಲಿ ಗಣೇಶ. ಎಲ್ಲ ನಮ್ಮ ಪರನೇ ಆಗಬೇಕು. ಭ್ರಮೆ
ಭ್ರಮೆ. ಕಷ್ಟಪಡಕ್ ರೆಡಿಗೆ ಇದ್ದೀರಾ? ಗಣೇಶ ನಮ್ಗೆ ಶಕ್ತಿ ಕೊಟ್ರೆ ಸಾಕು ನಿಮಗೆ. ಓಕೆ, ನಾನಂದ್ರೆ ಏನು ನನ್ನ ಲೆವೆಲ್ ಎಷ್ಟಿದೆ ಅಷ್ಟಕ್ಕೆ ನಾನೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ದುಡಿತೀನಿ. ಆ ಮಟ್ಟಿಗೆ ನನ್ನ ತಲುಪಿಸಿದ್ರೆ ಸಾಕು. ಗಣೇಶನ್ ಆ ಥರ ಟಾಪರ್ ಆಗೋ ಆಸೆ ಇದೆ, ಅದಕ್ಕೆ ಸ್ವಲ್ಪ ವಿದ್ಯಾ ಬುದ್ಧಿ ಎಲ್ಲ ನೆನ್ಪಿಕೊಳ್ಳೋದಕ್ಕೆಲ್ಲ ಕೊಟ್ರೆ ಸಾಕು. ಟಾಪರ್ ಗಣೇಶ್ ಆಲ್ರೆಡಿ ವಿದ್ಯೆ ಬುದ್ಧಿಯಲ್ಲಿ ಟಾಪರ್. ಅದರಲ್ಲಿ ಇನ್ನೊಂದ್ ಸ್ವಲ್ಪ ನೆನ್ಪಿಟ್ಕೊಳೋದಕ್ಕೆ ಸ್ವಲ್ಪ ಶಕ್ತಿ ಕೊಟ್ರೆ ಸಾಕು. ಸೆಕೆಂಡ್ PU ಚೆನ್ನಾಗಿ ರ್ಯಾಂಕ್ ಬಂದ್ರೆ ಸಾಕು. ಚೆನ್ನಾಗಿ ಬೇಡ್ಕೊಳ್ಳಿ, ಖಂಡಿತ ನೀವು ಟಾಪರ್ ಆಗ್ತೀರಾ. ಯಾಕಂದ್ರೆ ಗಣೇಶನಿಗೆ ವಿದ್ಯೆ ಜಾಸ್ತಿ. ಅದಕ್ಕೇನೆ ಅದನ್ನ ಸಾಕು, ಇನ್ನೇನು ಬೇಡ. ಓಕೆ, ಇದು ಗೊತ್ತಿಲ್ಲ ಏನ್ ಬೇಡ್ಕೊಂತೀರ ಅನ್ನೋದು ಗೊತ್ತಿಲ್ಲ. ಅವ್ರ ಬಾಯ್ ಫ್ರೆಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ಸೂಪರ್ ಆಗಿರ್ತಿದ್ರೆ ಬಾಯ್ ಫ್ರೆಂಡ್ ಜೊತೆ ಚೆನ್ನಾಗಿರ್ಬೇಕು. ನಾವೆಲ್ಲ ಅವ್ರು ಅನ್ಕೋತಾರೆ, ನಾವು ಆ ಕೆಲಸ ಎಲ್ಲ ಮಾಡಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಬಾಯ್ ಫ್ರೆಂಡ್ ಓಕೆ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಏನಿಲ್ಲ, ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಲಿ ಅಂತ. ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಲಿ. ಅದು ನೀವು ಕಷ್ಟ ಬಿದ್ದರೆ ಕ್ಲಿಯರ್ ಆಗುತ್ತೆ, ಗಣೇಶನ ಮೇಲೆ ಹಾಕಿದ್ರೆ ಕ್ಲಿಯರ್ ಆಗಲ್ಲ. ಸೊ ಗಣೇಶ ಸಪೋರ್ಟು ಬೇಕು ಅಂತೀರಾ ಅರಿಯರ್ ಕ್ಲಿಯರ್ ಆಗೋಕೆ, ರೈಟ್? ಇಲ್ಲ, ನಾವು ಕಷ್ಟಪಡಬೇಕು. ಪಾಸಿಟಿವ್ ವೈಬ್ ಅಷ್ಟೇನಾ? ನೀವು ಸೇಮ್ ಅದೇ ಬೇಡ್ಕೋತೀನಿ. ಅಂದರೆ ಎಲ್ಲದಕ್ಕೂ ಈಸಿ ವೇನಲ್ಲೇ ಸಿಗಲಿ ಅಂತ. ಎಲ್ಲದೂ ಈಸಿ ವೇಲಿ ಯಾವ ಸಿಗುತ್ತೆ ಮೇಡಮ್? ಯಾವುದು ನೆಗೆಟಿವ್ ಅಲ್ಲಿ ಇರಬಾರ್ದು, ಪಾಸಿಟಿವ್ ಆಗೇ ಇರಬೇಕು ಅಂತ. ಓಕೆ ಅದೇ ಇರುತ್ತೆ, ಕಷ್ಟ ಏನು ಬರ್ಬಾರ್ದು, ಈಸಿಯಾಗಿ ಇರಲಿ ಅಂತ. ಬೇಡ್ಕೊಳ್ಳೋದು ಕೇಳಿದೆ ನಾನು. ಬೇಡ್ಕೊಳ್ಳೋದು ಯಾವ್ದಾನ ಹೇಳಿ, ಒನ್ ಆಫ್ ದ ಯಾವುದೋ ಒಂದು ವಿಷಯ ನೀವು ಬೇಡ್ಕೊಂತೀರಿ ಗಣೇಶನ ಹತ್ರ ಈ ವರ್ಷ 2024 ಏನು ಬೇಡ್ಕೊಳ್ಳೋಣ? ಫ್ಯೂಚರ್ ಹಸ್ಬೆಂಡ್ ಚೆನ್ನಾಗಿರೋದು ಸಿಗ್ಲಿ ಅಂತ ಬೇಡ್ಕೊಳ್ಳಿ, ಹ್ಯಾಂಡ್ಸಮ್ ಆಗಿರೋದು ಸಿಗ್ಲಿ ಅಂತ ಬೇಡ್ಕೊಳ್ಳಿ. ಇದಾರೆ ಅಂತೀರಾ? मजा आया और मैं ये जो मजा है ಆಯಸ್ಸು ಸ್ವಲ್ಪ ಜಾಸ್ತಿ ಇರಲಿ ಅಂತ. ಸ್ವಲ್ಪ ಜಾಸ್ತಿ ಏನು ಮ್ಯಾಮ್, ನಮಗೆಲ್ಲ ಸ್ವಾಮಿ ಏನಕ್ಕಪ್ಪ 100 ವರ್ಷ ಕೊಟ್ಟೆ, ಯಾವುದೋ ಒಂದು 20-30 ವರ್ಷ ಕೊಟ್ಬಿಟ್ಟು ಲೈಫ್ ಎಂಡ್ ಮಾಡಿದ್ರೆ ಚೆನ್ನಾಗಿರುತ್ತೋ ಅನಿಸ್ತಾ ಇದೆ ನಮಗೆ. ನಿಮ್ಗೆ ಇನ್ನೂ ಆಯುಸ್ ಜಾಸ್ತಿ ಇರಲಿ ಅಂದರೆ 200 ವರ್ಷ ಕೊಡಲಿ ಗಣೇಶ ನಿಮಗೆ ಆಯುಸ್ಸು. ನಮಗೆ ಮ್ಯಾಮ್ ನನಗೇನು ಫ್ಲ್ಯಾಶ್ ಆಗ್ತಿಲ್ಲ ಈಗ. ಫ್ಲ್ಯಾಶೇ ಆಗ್ತಿಲ್ಲ, ಏನು ಬೇಡ್ಕೊಳೋದೇ ಗೊತ್ತಾಗ್ತಾ ಇಲ್ಲ. ಹೆಲ್ತ್ ಚೆನ್ನಾಗಿದೆ ಅಷ್ಟೇ ಸಾಕು. ಒಂದೊಳ್ಳೆ ಜಾಬ್ ಸಿಗಲಿ ಅಂತ ಫಸ್ಟ್. ಒಳ್ಳೆ ಜಾಬ್ ಸಿಗಲಿ ಅಂತ. ಸಿಗುತ್ತೆ ಬಿಡಿ, ಚೆನ್ನಾಗಿ ಓದಿ ಮಿಲಿಟರಿ ಜಾಬ್ ಅದು ಆಟೋಮೆಟಿಕ್ ಸಿಗುತ್ತೆ. ಸೊ ಓಕೆನಾ? ಕ್ವಶನ್ ಕೇಳೋಣ. 2024 ನೀವು ಗಣೇಶನ ಬೇಡ್ಕೊಳ್ಳೋದಾದ್ರೆ ಏನು ಬೇಡ್ಕೊತೀರಾ? ಏನಿಲ್ಲ, ನಾವು ಪಾಸ್ಔಟ್ ಆದಮೇಲೆ ನಮ್ಗೆ ಒಳ್ಳೆ ಜಾಬು ಒಳ್ಳೆ ಸ್ಯಾಲ್ರಿ ಬಂದರೆ ಸಾಕು, ಇನ್ನೇನು ಬೇಡ. ಫಸ್ಟ್ ಅಂದರೆ ಒಳ್ಳೆ ಜಾಬು ಒಳ್ಳೆ ಸ್ಯಾಲ್ರಿ ಅಂತೀರಾ? ಸೊ ಗ್ರೇಟ್ ಬ್ರೋ, ಹೇಳಲ್ಲ, ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅಂಥ ವಿಷಯ ಏನು, ಅಂಥದ್ದೇನು ಇರಲ್ಲ. ಬಟ್ ಪ್ರೇ ಮಾಡ್ಕೋತೀವಲ್ಲ, ಅದನ್ನ ಹೆಂಗೆ ಹೇಳಕ್ಕಾಗುತ್ತೆ, ಮತ್ತೆ ಅದು ನೆರವೇರುತ್ತೋ ಇಲ್ಲ ಅಂತ ಗೊತ್ತಾಗಲ್ವಲ್ಲ. ಸೊ ನಿಮ್ಗೆ ಹೆಂಗಂದ್ರೆ ಪ್ರೇಮ್ ನಾವು ಹೇಳ್ಕೊಬಿಟ್ರೆ ಅದು ನಮಗೆ ಸಕ್ಸಸ್ ಆಗಲ್ಲ ಅನ್ನೋದು. ಹೊಸ ನಾವು ಒಳಗೇನೆ ಇಟ್ಕೊಂಡು ಪ್ರೇಮ್ ಮಾಡ್ಕೊಂಡ್ರೆ ನಮ್ಗೆ ಸಕ್ಸಸ್ ಆಗುತ್ತೆ ಅನ್ನೋದು. ಅಂಥದ್ದು ಏನು ನಡೆಯಲ್ಲ ಇಲ್ಲಿ. ಓಕೆ, ನೀವೇನು ನಿಮ್ಮ ಇಷ್ಟ? ಪ್ರೇ ಅಂತ ಏನಿಲ್ಲ. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಲಾಂಗ್ ಮಾಡಿರೋದು. ಸೊ ಮಿಡಲ್ ಕ್ಲಾಸಿಂದ ಒಂದು ಸ್ಟೇಜ್ ಮೇಲೆ ಚೆನ್ನಾಗಿ ಮನೆ ನೋಡ್ಕೊಳ್ಳೋದು ಪಾಪ ಅಮ್ಮನ. ಸೊ ಮುಂದೆ ಫ್ಯೂಚರ್ ವೈಫನ್ನ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಎಲ್ಲ ಕರೆಕ್ಟ್ ಹೋಗುವಷ್ಟು ಕೊಟ್ಟರೆ ಸಾಕು, ಅಷ್ಟು ಎಫರ್ಟ್ ಮಾಡ್ತೀವಿ. ಸೊ ಮಿಡಲ್ ಕ್ಲಾಸಿಂದ ಒಂದು ಮೇಲೆ ಹೋಗ್ಬೇಕಷ್ಟೇ. ಅದನ್ನು ಬೇಡ್ಕೊತೀರಾ? ಅದನ್ನು ಬೇಡ್ಕೊತೀವಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರ್ತೀಯ. ನನ್ನ ಅಮ್ಮ ಅಪ್ಪ ಒಂದು ಕನಸು ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ, ಅದನ್ನ ಈರೈಸ್ಲಕ್ಕೆ ಟ್ರೈ ಮಾಡ್ತೀನಿ. ಅದನ್ನ ನಿರ್ವಹಿಸಕ್ಕೆ ಟ್ರೈ ಮಾಡ್ತಾರೆ. ನೀವು ಒಳಗೆ ಆಚೆ ಹೇಳಲ್ಲ? ಏನು ಇಲ್ಲ, ಹಾಗೆ ಅವ್ರೊಂದು ಕನಸು ಇಟ್ಕೊಂಡಿದ್ದಾರೆ, ನನ್ನ ಮಗಳು ಮುಂದೆ ಹೋಗಿ ಹಿಂಗೊಂದು ಆಲಿ, ಇಷ್ಟು ಸ್ಟೇಜಿಗೆ ಹೋಲಿ ಅಂತ. ಅದನ್ನ ನೆರವೇರಿಸಿದ್ರೆ ಸಾಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಾನು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ನೀವು ಬ್ರೋ? ನಾನು ಡಿಗ್ರಿದಾಗ ಎಲ್ಲ ಪಾಸ್ ಆಗ್ಬೇಕು, ಬ್ಯಾಕ್ಲಾಗ್ಸ್ ಇರ್ತೀರ ಅಂತ ಅನ್ಕೊಂತೀನಿ. ನೀನ್ ಎಫರ್ಟ್ ತೆಗೆದ್ರೆ ಪಾಸ್ ಆಗ್ತೀಯ ಬ್ರೋ. ಅದಕ್ಕೆ ಗಣೇಶ ಹಾಕ್ತೀನಿ, ಅದ್ರ ರಿಸಲ್ಟ್ ಬರೋದು ದೇವ್ರ ಮೇಲೆ ಬಿಟ್ಟಿದ್ದು. ಅಲ್ಲ, ಅದೇ ನೀವು ದೇವ್ರ ಮೇಲೆ ಹಾಕ್ಬಿಡೋದು ಅಷ್ಟೇ. ಯಾರು ಇವ್ರಲ್ಲ? ಓಕೆ, ನೀವು ಬ್ರೋ? ಏನಂತ ಬೇಡ್ಕೊಳೋದು? ಆಕ್ಟರ್ ಆಗ್ಬೇಕಂತ ಬೇಡ್ಕೊಂತೀವಿ. ಆಕ್ಟರ್ ಆಗ್ಬೇಕು. ಓಕೆ, ಡ್ರೀಮ್ ಅಚೀವ್ ಮಾಡ್ಲಿ, ದೇವ್ರು ಕಾಪಾಡಲಿ, ಗಣೇಶ ಕಾಪಾಡಲಿ ನಿಮ್ಮನ್ನ. ಥ್ಯಾಂಕ್ ಯು. ಫ್ಯೂಚರ್ ಆಕ್ಟರ್ ಆಗಿ ಬನ್ನಿ, ನಾವು ನಿಮ್ಮ ಫಿಲಮ್ಸ್ ನೋಡೋಣ. ಥ್ಯಾಂಕ್ ಯು. ವೆಲ್ಕಮ್. ನೀವು ಬ್ರೋ?
ನಾನು ಮಾಡೋ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಗ್ಬೇಕು ಅಂತ ಬ್ರೋ. ಮಾಡೋ ಎಲ್ಲ ಕೆಲಸದಲ್ಲಿ ಹಾ, ಸಕ್ಸಸ್ ಸಿಗ್ಬೇಕು ಅಂತ. ಬ್ರೋ ನೀವೇನು ಹೇಳ್ತಾನೆ ಇಲ್ಲ, ಏನಂತ ಬೇಡ್ಕೊತೀರಾ ಗಣೇಶನ್ನ? ನಾವೇ ಹೇಳ್ಕೊಳ್ಳಿ ಬ್ರೋ, ಏನ್ ಹೇಳ್ಕೊಂಡ್ರೆ ಎಲ್ಲ ಉಲ್ಟಾ ಆಗುತ್ತೆ. ಇಲ್ಲ ಕರೆಕ್ಟ್ ಆಗುತ್ತೆ ಹೇಳ್ರಿ. 2024 ನೀವು ಬೇಡ್ಕೊಂಡ್ರೆ ನೀವು ಅನ್ಕೊಳ್ಳೋದು ದೇವ್ರು ಕಾಪಾಡ್ತಾನೆ ಹೇಳಿ. ಅಯ್ಯೋ ಏನು ಬೇಡ್ಕೊಳ್ಳಲ್ಲ ಬ್ರೋ, ಬೇಡ್ಕೊಂಡಿದ್ದಾಗಿಲ್ಲ ಅಂದ್ರೆ ಬೇಜಾರು, ಅದಕ್ಕೆ ಏನು ಬೇಡ್ಕೊಂಡಿದ್ರೆ ಏನು ಬೇಡ್ಕೊಂಡು ಗಣೇಶ ಏನ್ ಬೇಡ್ಕೊಂತೀರ ಅಂತ ಕೇಳಿದ್ರಿ. ಸೊ ಗಣೇಶನಿಗೆ ಇಲ್ಲಿ ಯಾವ ತರ ವಾಹನ ಆಯ್ತು? ಅವರು ತಿನ್ನಕ್ಕೆ ಯಾರೋ ಕರೆದಿರ್ತಾರೆ, ಅವ್ರು ಯಾರಂತ ಗೊತ್ತಿಲ್ಲ. ಸೊ ಊಟ ಮಾಡ್ಬೇಕಾದ್ರೆ ಊಟ ಎಲ್ಲ ಮಾಡಿಬಿಟ್ಟು ಬರ್ಬೇಕಾದ್ರೆ ಚಂದ್ರ ಏನೋ ಏನೋ ಗೊತ್ತಾಗ್ತಿಲ್ಲ ಆ ಕತೆ ಹೇಳ್ತೇನೆ. ನಿಮ್ಗೆ ಗೊತ್ತಾ? ಮರ್ತೋಗಿದೆ. ಗೊತ್ತಾಗಿದ್ಯಾ? ನಮಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ. ಸರಿ ಗಣೇಶನಿಗೆ ಆನೆ ತಲೆ ಆನೆ ತಲೆ ಹೇಗಿದೆ? ಅವ್ರಪ್ಪ ಶಿವಾಗ ಗೊತ್ತಿರಲಿಲ್ಲ. ಲೈಕ್ ಗಣೇಶ ಬಂದ್ಬಿಟ್ಟು ಗಣೇಶನ್ ವಿರುದ್ಧವಾಗಿ ಶಿವ ಗಣೇಶ ತಲೆನ ಕಟ್ ಮಾಡ್ತಾರೆ. ಅದಕ್ಕೆ ಪಾಪ ಕಟ್ ಮಾಡ್ತಾರೆ. ಅವಾಗ ತಗೋಬರ್ತಾರೆ. ಯಾವ ದಿಕ್ಕಲ್ಲಿ ತೂರ್ಪು ದಿಕ್ಕಲ್ಲಿ ಮಲಗಿರೋ ಒಂದು ಪ್ರಾಣಿ ತಗೋಬರ್ರಿ ಅಂತಾರೆ. ಅವೆಲ್ಲ ಗೊತ್ತಿಲ್ಲ, ಯಾವ್ದೋ ಒಂದು ಆನೆದ್ ಕತ್ ಅಂದ್ಬಿಟ್ಟು ಜೋಡಿಸ್ತಾರೆ. ಹಂಗಿಲ್ಲ ಅದು. ಗಣೇಶನ್ಗೆ ಯಾಕೆ ಆನೆ ತಲಕಾಗಿದೆ? ಸರ್ ಅದು ಶಿವ ಕಟ್ ಮಾಡಿಬಿಟ್ಟಿರ್ತಾನಲ್ಲ, ಸೊ ಅವ್ರ ಪಾರ್ವತಿ ಸ್ನಾನ ಮಾಡಕ್ಕೆ ಹೋದಾಗ ಕಟ್ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರಲ್ಲ ಪಾರ್ವತಿನೇ ಮಾಡಿರ್ತಾಳೆ ಅಂದ್ಬಿಟ್ಟು. ಶಿವನು ಕೋಪ ಬಂದ್ಬಿಡುತ್ತೆ, ಅದರಿಂದ ಕಟ್ ಮಾಡಿರ್ತಾರೆ. ಮತ್ತು ಪಾರ್ವತಿ ಕೋಪ ಬಂದ ಅವಳು ಕಿರ್ಚಾಡುವಾಗ ಶಿವನೇ ಕಳಿಸ್ತಾನೆ ಈ ಥರ. ಅದು ಯಾವುದೋ ಈಸ್ಟ್ ಏನೋ ಗೊತ್ತಿಲ್ಲ, ಅದ್ರಲ್ಲಿ ತಲೆ ಹಾಕಿ ಮಲಗಿರೋ ಅವ್ರನ್ನ ಕಟ್ ಮಾಡ್ಕೊಂಡ್ಬಂದು ತಗೊಬನ್ನಿ ಅಂತ. ಅವಾಗ ಯಾರು ಮಲಗಿರಲ್ಲ, ಎಲಿಫೆಂಟ್ ಮಾತ್ರ ಇರುತ್ತೆ, ಅದನ್ನೇ ಕಟ್ ಮಾಡ್ಕೊಂಡು ತಗೊಬಂದು ಪೇಸ್ಟ್ ಅಷ್ಟೇ ಗೊತ್ತಿರೋದು ಸರ್. ರೀಸನ್ ಅಂತ ಗುಡ್ ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ರೆ ರೀಸನ್ ಅದೇ. ಸೊ ಶಿವ ಕಟ್ ಮಾಡ್ಬಿಡ್ತಾನೆ ತಲೆನ. ಸೊ ಓಕೆ, ಗುಡ್ ಆನ್ಸರ್. ಸೊ ಓಕೆ, ಅದಕ್ಕೆ ಆನ್ಸರ್ ಸಿಗೈತೆ ನಮಗೆ. ಗಣೇಶನ್ಗೆ ಯಾಕೆ ಆನೆ ತಲಕಾಗಿದೆ ಅಂತ. ಗಣೇಶನ್ಗೆ ಯಾಕೆ ಮ್ಯಾಮ್ ನೆಗೆದಿದೆ? ಗಣೇಶನ್ಗೆ ಇವಾಗ ಗಣೇಶನ್ಗೆ ಹಿಲಿ ವಾಹನ ಆಗಿದೆಯಲ್ಲ, ಸೊ ಯಾಕೆ ಹಿಲಿ ವಾಹನ ಆಗಿದೆ ಗಣೇಶನ್ಗೆ? ವಾಹನ ಅಂದ್ರೆ ಗೊತ್ತಿಲ್ವಾ? ವೆಹಿಕಲ್ಸ್. ಗಣೇಶನ ವಾಹನ ಇವಾಗ ಮುರುಗನ್ಗೆ ನೆಮ್ಮಲಿ. ನೋ ಐಡಿಯಾ ನಿಮಗೆ? ನೋ ಐಡಿಯಾ, ಗೊತ್ತಿಲ್ಲ. ಸ್ಯಾನೆ ಕ್ವಶನ್ ಕೇಳ್ಬಿಟ್ಟು ನಾನು ನಿಮ್ಮೆಲ್ಲರೂ. ನಿಮಗೂ ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ಲ? ಗೊತ್ತಿಲ್ಲ. ಸೊ ಓಕೆ, ಯಾಕೆ ಇಲ್ಲಿ ವಾಹನ ಆಗುತ್ತೆ ಅಂತಂದರೆ, ಗಜಾಸುರನೊಬ್ಬ ರಾಕ್ಷಸ ಇರ್ತಾನೆ. ಅವನು ಶಿವಂತ ನಿಂಕ ವರ ಬೇಟಿರ್ತಾರೆ, ನನಗೆ ಯಾರು ಸಾಯಿಸೋಕ್ಕೆ ಆಗಬಾರ್ದು, ನಾನೇ ಬಲಶಾಲಿ ಆಗಿರ್ಬೇಕಂತ. ಅವನು ದೌರ್ಜನ್ಯ ಜಾಸ್ತಿ ಆಗುತ್ತೆ ದೇವಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ. ಸೊ ಅದಕ್ಕೆ ಆಮೇಲೆ ಗಣೇಶ ಬಂದು ಅವ್ರನ್ನ ಸಂಹಾರ ಮಾಡಕ್ಕೆ ಹೋಗ್ತಾರೆ. ರಾಕ್ಷಸನೇ ಯಜ್ಞ ಆಗಿ ವಾಹನವಾಗಿ ಇರ್ತಾರೆ. ಸಾರಿ ಕೇಳ್ಕೊಂಡು ಈ ಥರ ರೀಸನ್. ಓಕೆ. ಸೊ ಬ್ರೋ, ಗಣೇಶ ಚತುರ್ಥಿ ಅಂದರೆ ಒಂದು ಸ್ಲೋಗನ್ಸ್ ಇರುತ್ತಲ್ಲ, ಗಣಪತಿ ಬಪ್ಪ ಮೋರ್ಯ, ಲೈಕ್ ಆ ಥರ ಒಂದೊಂದು ಯಾವ್ದಾನ ಹೇಳ್ರಿ ನಿಮ್ಗೆ ಗೊತ್ತಿರೋದು. ಗಣಪತಿ ಬಪ್ಪ ಮೋರ್ಯ ಅಷ್ಟೇ. ಗಣಪತಿ ಬಪ್ಪ ಮೋರ್ಯ ಅದು ನಾನೇ ಹೇಳ್ಬಿಟ್ಟೆ ಬ್ರೋ, ನೀವು ಯಾವ್ದಾನ ಹೇಳಿ ಹೊಸಿಗೆ. ಯಾವ್ದಾನ ನೆನಪೇ ಬರ್ತಿಲ್ಲ. ನೀವು ಗಣೇಶ ಬಂದ ಕಾಯಿ ಕಡುಬ್ತಿಂದ ಏಕ್ ದೋ ತೀನ್ ಚಾರ್ ಗಣಪತಿ ಕಿ ಜೈ ಜೈಕಾರ. ಓಕೆ. ಮತ್ತೆ ಚಿಕ್ಕೆರೆಗೆ ಬಿದ್ದ ದೊಡ್ಡ ಕೆರೆ ಗೆದ್ದ. ಗಣೇಶ ಬಂದ ಕಾಯಿ ಕಡುಬ್ತಿಂದ ಚಿಕ್ಕೆರೆ ಬಿದ್ದ ದೊಡ್ಡ ಕೆರೆ ಗೆದ್ದ. ಸರ್ ವಂಡರ್ಫುಲ್ ಕೋಟ್ಸ್. ನಾವು ಚಿಕ್ಕ ವಯಸ್ಸಿನಾಗ ಅದನ್ನೇ ಹೇಳ್ತಾ ಇದ್ದೆ ಬಿಸಿದ್ರೆ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ, ಸೂಪರ್ ಬ್ರೋ. ನಿಮ್ಮ ಬ್ರೇವ್ಗೆ ಥ್ಯಾಂಕ್ಸ್ ಬ್ರೋ, ವೆಲ್ಕಮ್. ಯಾ